SIT ವರದಿ ಅಂತಿಮವಾಗಿರಬೇಕು. ಅದು ಬಿಟ್ಟು ದಿನಂಪ್ರತಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಇವತ್ತು ಅದು ಆಗತ್ತಾ ಇದು ಆಗತ್ತಾ ಏನೂ ಸಿಗಲಿಲ್ಲ ಇನ್ನೊಂಥದ್ದು ಬರಬಾರ್ದು. ಮತ್ತು ಪೊಲೀಸ್ ಇಲಾಖೆ ಒಂದು ಸುದೃಢ ಪೊಲೀಸ್ ಇಲಾಖೆ ಇದೆ ಅಂತೇಳಿ ನಾವು ಭಾವಿಸಿದ್ದೇವೆ. ಯಾಕೆಂದರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿದ್ದಂಥ SP ಅವರಿಗೆ ಅಲ್ಲಿ ಮಂಗಳೂರಲ್ಲಿ ಅರುಣ್ ಅವರಿದ್ದಾರೆ. ಅವರು ಇಂಥ ಒಂದು ಅಪಪ್ರಚಾರಗಳಾಗುವಾಗ ಆ ಒಂದು ಯೂಟ್ಯೂಬರ್ಸ್ ಮೇಲೆ ಆ ಪ್ರಚಾರ ಮಾಡುವವರ ಮೇಲೆ ಅವರು ಸುಮೋಟೋ ಕೇಸ್ ದಾಖಲಿಸಬೇಕು. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ನಮ್ಮ ವಸಂತ ಗಿಳಿಯಾರವರು ಒಂದು ಮಾಧ್ಯಮದಲ್ಲಿ ಸಂವಾದದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದನ್ನು ತಿರುಚಿ ಅವನೊಬ್ಬ ಕಮ್ಯುನಿಸ್ಟ್ ವಾದಿ ಸಮೀರ್ ತಿರುಚಿ ಅದನ್ನು ವರದಿ ಮಾಡ್ತಾನೆ. ಇದು ಎಲ್ಲ ಯೂಟ್ಯೂಬ್ಗಳಲ್ಲಿ ಬಂದಿದೆ. ಇದನ್ನು ಇವರು ಯಾಕೆ ಸುಮೋಟೋ ಕೇಸ್ ದಾಖಲಿಸುವುದಿಲ್ಲ? ಈ ಥರ ಸಮುದಾಯಕ್ಕೆ ತಪ್ಪು ಸಂದೇಶ ನೀಡುವಂಥ ಒಂದು ವ್ಯವಸ್ಥೆಗೆ ಯಾಕೆ ಸರ್ಕಾರ ಕಡಿವಾಣ ಹಾಕೋದಿಲ್ಲ? ನಾವು SIT ತನಿಖೆಗೆ ಒಪ್ಪಿದವರು ಎಲ್ಲರೂ, ಯಾರು SIT ತನಿಖೆ ಮಾಡೋದು ಬೇಡ ಅಂತ ಹೇಳಲಿಲ್ಲ. SIT ತನಿಖೆ ಆಗಿದ್ದಂತೆ ಅಂತ ಹೇಳುವಾಗ ನಾನು ಕಾವಂದ್ರಿಗೆ ಹೋಗಿ ಮೀಟ್ ಆಗಿದ್ದೆ. ಆಗ ಅವರು ಒಂದೇ ಮಾತು ಹೇಳಿದ್ದು, ಇಲ್ಲ ಒಳ್ಳೆಯ ಬೆಳವಣಿಗೆ, ಈಗಲಾದ್ರೊಮ್ಮೆ ಒಂದು ತಾರೀಕಿಗೆ ಅಂತ್ಯ ಬರಲಿ, SIT ತನಿಖೆ ಆಗಲಿ ಅಂತೇಳಿ ಮೊನ್ನೆ ಕಾವಂದ್ರೆ ಯಾರನ್ನು ನನಗೆ ಹೇಳಿದರು. ಅಂದರೆ ಒಂದು SIT ತನಿಖೆ ನಾವೆಲ್ಲರೂ ಸ್ವಾಗತಿಸಿದವರು. ಆದರೆ ಇವತ್ತು SIT ತನಿಖೆಯ ದಿಕ್ಕು ತಪ್ಪಿಸಲಿಕ್ಕೆ ನೋಡ್ತಾ ಇದ್ದಾರೆ. ಇವರು ಹೇಳಿದ ಕೇಸನ್ನೆಲ್ಲ ತಗೊಳ್ಳುವುದು, ಆ ತಲೆಬುರುಡೆ ಎಲ್ಲಿಂದಂತ ಮಾಡಲಿಲ್ಲ, ಎಲ್ಲಿಂದಂತ ನೋಡಲಿಲ್ಲ, ಅದರದ್ದು ಇನ್ಕ್ವೈರಿ ಮಾಡಲಿಲ್ಲ. ಫಸ್ಟ್ಗೆ ಅವನನ್ನು ತೆಗೆದು ಒಳಗಾಗಬೇಕು. ತಲೆಬುರುಡೆ ಎಲ್ಲಿಂದ ಅವ್ನು ಕೊಂಡೋಗ್ಲಿಕ್ಕೆ ಉಂಟಾ? ಪೊಲೀಸ್ ಅವರು ಕೇಸ್ ತಗೊಳ್ಳಿಲ್ಲ ಅಂದರೆ ಕೋರ್ಟಲ್ಲಿ ಹೋಗಿ ಪ್ರೈವೇಟ್ ಕೇಸ್ ಹಾಕಬೇಕು. ಪ್ರೈವೇಟ್ ಕೇಸ್ ಹಾಕುವ ಬದಲಿಗೆ ಅವನನ್ನೇ ಇವರು ಯುಗವೀಕರಿಸಿ ಅವನೇ ಹೇಳಿದಾಗೆ ನಡೀತಾ ಇದ್ದಾರೆ. ಅಲ್ಲಿ ಅಸ್ಥಿರಂಜನ ಸಿಗಲಿಲ್ಲ ಅಂತೇಳಿ ಇನ್ನೊಬ್ಬನ ಹತ್ರ ಕೇಸ್ ಕೊಡಿಸುವುದು, ಇನ್ನೊಬ್ಬ ಬಂದ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗಬೇಕು, ಪಾರದರ್ಶಕವಾಗಬೇಕು ಅಂತೇಳಿ ನಮ್ದು ಆಗ್ರಹ.